ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿರುತ್ತೆ. ಅದೇನು ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಇವತ್ತು ಬಿಡುಗಡೆಗೊಂಡಿರುತ್ತದೆ. ಹೌದು, ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಏನು ಎಂಬುದನ್ನು ಸಂಪೂರ್ಣ ಮಾಹಿತಿ ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ನೋಡ್ಬೋದು 2026-27ನೇ ಶೈಕ್ಷಣಿಕ ವರ್ಷಕ್ಕೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಅಡಿಯಲ್ಲಿ ಬರುವಂತಹ ವಿವಿಧ ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ಮೊದಲ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇವತ್ತು ರಿಲೀಸ್ ಮಾಡಲಾಗಿರುತ್ತದೆ. ಇದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದವರು ಇವತ್ತು ರಿಲೀಸ್ ಮಾಡಿರ್ತಾರೆ. ಇದೀಗ ಬಂದಿರುವಂತಹ ಒಂದು ಮಾಹಿತಿ ಆಗಿರುತ್ತದೆ. ಹಾಗಾದರೆ ತಮ್ಮ ಮಗ ಅಥವಾ ಮಗಳಲ್ಲಿ ಎಕ್ಸಾಮ್ ಅನ್ನು ಬರೆದಿದ್ರೆ ಇಲ್ಲಿ ಯಾವ ರೀತಿ ರಿಸಲ್ಟ್ ಅನ್ನು ಚೆಕ್ ಮಾಡ್ಕೊಂಡಿದ್ರಿ, ಅದೇ ರೀತಿಯಾಗಿ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟ್ ಅನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ತಾವೇನು ಮಾಡಬೇಕು, ಇಲ್ಲಿ ಗೂಗಲಲ್ಲಿ DOM ಕರ್ನಾಟಕ ಅಂತ ಟೈಪ್ ಮಾಡಬೇಕು. ಅದನ್ನು ಟೈಪ್ ಮಾಡಿದ ನಂತರ ನೋಡ್ತಾ ಹೋಗಿ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಮೊದಲಿಗೆ ಅಥವಾ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತಲೂ ತಾವು ಸರ್ಚ್ ಮಾಡ್ಬೋದು, ಅಥವಾ DOM ಕರ್ನಾಟಕ ಅಂತ ಟೈಪ್ ಮಾಡಿ ಮೊದಲಿಗೆ ಬರುತ್ತೆ ನೋಡಿ, ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತಿರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಎಲ್ಲವನ್ನು ಓದಿ ಅಂತಿರುತ್ತೆ ನೋಡಿ, ಅದನ್ನು ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಫಸ್ಟು ಇಲ್ಲಿ ಎಲ್ಲವನ್ನು ಓದಿ ಅಂತ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಅಥವಾ ಮತ್ತಷ್ಟು ಓದಿ ಅಂತಲೂ ಇರುತ್ತೆ. ಹೆಡ್ಡಿಂಗ್ ಕೊಟ್ಟಿದ್ದಾರೆ 2026-27ನೇ ಸಾಲಿನ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ವಿವಿಧ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕಾಗಿ ಮೊದಲನೇ ತಾತ್ಕಾಲಿಕ ಆಯ್ಕೆ ಪಟ್ಟಿ ವೀಕ್ಷಿಸಲು ಇಲ್ಲಿ ನೋಡಿ ಅಂತ ಹೇಳ್ತಾರೆ. ಅದನ್ನು ತಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಬೇಕು, ಹೆಡ್ಡಿಂಗ್ ಕೊಟ್ಟಿದ್ದಾರೆ ನೋಡ್ರಿ, ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ 2026-27 ಅಂತಿರುತ್ತೆ. ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತಿರುತ್ತೆ. ಇಲ್ಲಿ ತಾವು ನೋಡ್ತಾ ಹೋಗ್ಬೋದು, ಇಲ್ಲಿ 31 ಜಿಲ್ಲೆಗಳ ಲಿಸ್ಟ್ ಇರುತ್ತೆ. ತಮ್ಮ ಜಿಲ್ಲೆ ಯಾವುದು ಆ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಸೂಚನೆ, ಆಯ್ದ ಶಾಲೆಗಳಿಗೆ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 27 ಮೇ 2026. ಪ್ರವೇಶಕ್ಕಾಗಿ ದಯವಿಟ್ಟು ಸಂಬಂಧಪಟ್ಟ ಶಾಲಾ ಪ್ರಾಂಶುಪಾಲರನ್ನು ಸಂಪರ್ಕಿಸಿ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಗಮನಿಸಬೇಕು ತಾವು, ಇದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಾಗಿದ್ದು ಅಂತಿಮ ಪ್ರವೇಶವು ದಾಖಲೆಗಳು ಮತ್ತು ಅರ್ಹತೆಯ ಪರಿಶೀಲನೆಗೆ ಒಳಪಟ್ಟಿರುತ್ತದೆ ಅಂತ ತಿಳಿಸಿದ್ದಾರೆ. ಇಲ್ಲಿ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳು ಇಲ್ಲಿ ಏನು ತಮ್ಮ ಜಿಲ್ಲೆ ಯಾವುದು ಅಂತ ಕ್ಲಿಕ್ ಮಾಡಬೇಕು. ನೋಡ್ತಾ ಹೋಗಿ ಇಲ್ಲಿ ಜಿಲ್ಲೆ ಕ್ಲಿಕ್ ಮಾಡಿದ ಕೂಡಲೇ ಪ್ರತಿಯೊಂದು ಜಿಲ್ಲೆ ನೋಡ್ತಾ ಹೋಗಿ ಅಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ರಿ ಅವರೆಲ್ಲರ ಹೆಸರು ಬಂದಿರುತ್ತೆ. ಅಲ್ಲಿ ತಾವು ಚೆಕ್ ಮಾಡಿಕೊಂಡು ಅಲ್ಲಿ ಸೆಲೆಕ್ಷನ್ ಆಗಿದ್ದರೆ ಯಾವ ಶಾಲೆ ಸೆಲೆಕ್ಟ್ ಆಗಿದ್ದರೆ ಆ ಶಾಲೆಯ ಪ್ರಾಂಶುಪಾಲನ ಭೇಟಿಯಾಗಿ ಏನೇನು ದಾಖಲೆಗಳು ಕೊಡಬೇಕು ಅನ್ನೋದನ್ನು ಅವರೆಲ್ಲ ಮಾಹಿತಿಯನ್ನು ತಮಗೆ ತಿಳಿಸ್ತಾರೆ ಅಂತ ತಮಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.